ಮೂಡ ಹಗರಣ, ವಾಲ್ಮೀಕಿ ನಿಗಮದ ಹಗರಣ, ಕ್ಲೀನ್ ಹ್ಯಾಂಡ್ ಅಂತ ಬೀಗ್ತಾ ಇದ್ದ ಸಿಎಂ ಸಿದ್ದರಾಮಯ್ಯ ಹೆಸರಿಗೆ ಮಸಿ ಬಳಿದ ವಿಚಾರಗಳು. ಈ ಆರೋಪಗಳಿಂದ ಹೊರಬರುವುದಕ್ಕೆ ಶತ ಪ್ರಯತ್ನ ಮಾಡ್ತಾ ಇರೋ ಸಿದ್ದರಾಮಯ್ಯ ಈಗ ಹಿಂದೆಂದೂ ಇಲ್ಲದಂತೆ ಹೊಸ ರಣತಂತ್ರಗಳನ್ನ ಹೆಣೆದಿದ್ದಾರೆ. ಇಷ್ಟಕ್ಕೂ ಏನು ಆ ರಣತಂತ್ರಗಳು? ಇದ್ದಕ್ಕಿದ್ದಂತೆ ಸಿದ್ದು ಸಿಡಿದೆದ್ದಿದ್ದು ಯಾಕೆ? ಶಕ್ತಿ ಪ್ರದರ್ಶನ ಮಾಡಿದ್ದು ಯಾಕೆ? ಇದುವೇ ಹೊತ್ತಿನ ವಿಶೇಷ. ನಾನು ತಪ್ಪು ಮಾಡಲಿಕ್ಕೆ ಸಾಧ್ಯನಾ? ಈ ರಾಜ್ಯದ ಜನರಿಗೆ ದ್ರೋಹ ಮಾಡಲಿಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ದ್ರೋಹ ಮಾಡಲ್ಲ. ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ. ಸಿದ್ದು ಸಿಡಿದೆದ್ರು, ಸಿಂಹ ಗರ್ಜನೆ ಮಾಡಿದ್ರು, ತಮ್ಮ ಮೇಲೆ ಆರೋಪಗಳನ್ನ ಮಾಡಿದವರ ವಿರುದ್ಧ ತೊಡೆ ತಟ್ಟಿದ್ರು. ಮೈಸೂರಿನಲ್ಲಿ ಬೃಹತ್ ಮಟ್ಟದಲ್ಲಿ ಜನರನ್ನ ಸೇರಿಸಿ ದೋಸ್ತಿ ನಾಯಕರಿಗೆ ಬಿಸಿ ಮುಟ್ಟಿಸಿದ್ರು. ನಮ್ಮ ಮೇಲೆ ಆರೋಪ ಮಾಡ್ತಿರೋ ಇವರು ಯಾರು ಕೂಡ ಸಾಚಗಳು ಅಲ್ಲ ಅಂತ ಅವರ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಜನರ ಮುಂದಿಟ್ರು. ಫ್ಲೆಕ್ಸು, ಬುಕ್ಕು, ಸಮಾವೇಶ, ತವರಲ್ಲಿ ಸಿದ್ದು ಶಕ್ತಿ ಪ್ರದರ್ಶನ. ಎಚ್ಡಿಕೆಗೆ ಟಕ್ಕರ್, ಬಿಎಸ್ವೈಗೂ ಕೌಂಟರ್, ಸಿಡಿದೆದ್ರು ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಸತ್ಯ ಶೋಧನೆ 200 ಪುಟಗಳಲ್ಲಿ ಇರೋದೇನು? ಹೌದು, ಸಿಎಂ ಸಿದ್ದರಾಮಯ್ಯನವರನ್ನ ಹಿಂದೆಂದೂ ಯಾರು ಕೂಡ ಈ ರೀತಿ ನೋಡಿರ್ಲಿಲ್ಲ. ಅವರು ಈಗ ಪಕ್ಕಾ ರಾಜಕಾರಣಿಯಂತೆ ತಂತ್ರ ರಣತಂತ್ರಗಳನ್ನ ಮಾಡಿದ್ದಾರೆ. ಏಟಿಗೆ ಎದುರೇಟು ಕೊಡ್ತಿದ್ದಾರೆ. ನನ್ನ ತಂಟೆಗೆ ಬಂದ್ರೆ ನಿಮ್ ಕತೆ ಏನಾಗುತ್ತೆ ಅಂತ ತೋರಿಸ್ತೀನಿ ನೋಡಿ ಅಂತ ಎದುರಾಳಿಗೆ ಬಿಸಿ ಮುಡಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಇಬ್ಬರಿಗೂ ಟಕ್ಕರ್ ಕೊಟ್ಟಿರುವಂತಹ ಟಗರು ನಿಮ್ಗೆಲ್ಲ ನನ್ನ ಬಗ್ಗೆ ಆರೋಪಗಳನ್ನ ಮಾಡಲು ಯೋಗ್ಯತೆ ಇದೆಯಾ ಅಂತ ಕೇಳಿದ್ದಾರೆ. ಮೂಡ ಹಗರಣ ಸಿದ್ದರಾಮಯ್ಯನವರ ಕ್ಲೀನ್ ಇಮೇಜ್ಗೆ ಕೊಡಲಿ ಪೆಟ್ಟು ಕೊಟ್ಟಂತಹ ಪ್ರಕರಣ. ಯಾಕಂದ್ರೆ ಸಿದ್ದರಾಮಯ್ಯ ಅಂದ್ರೇನೆ ಕ್ಲೀನ್, ಭ್ರಷ್ಟಾಚಾರವನ್ನೇ ಮಾಡದ ರಾಜಕಾರಣಿ ಎಂಬೆಲ್ಲ ಹೆಸರು ಕೂಡ ಇತ್ತು. 4 ದಶಕಗಳಿಂದ ರಾಜಕೀಯದಲ್ಲಿದ್ರು, 2 ಬಾರಿ ಸಿಎಂ ಆದ್ರೂ ತಮ್ಮ ಮೇಲೆ ಭ್ರಷ್ಟಾಚಾರ ಆರೋಪಗಳನ್ನ ಇಲ್ಲದಂತೆ ನೋಡ್ಕೊಂಡಿದ್ರು. ಆದ್ರೆ ಮೂಡಾದಲ್ಲಿ ಅಕ್ರಮವಾಗಿ 14 ಸೈಟ್ ಪಡ್ಕೊಂಡಿದ್ದಾರೆ ಅನ್ನೋ ವಿಚಾರ ಯಾವಾಗ ಹೊರಬಂತು ಆಗಿನಿಂದ ಸಿದ್ದು ಸಂಕಷ್ಟಕ್ಕೆ ಸಿಲುಕಿದ್ರು. ಬಿಜೆಪಿಯು ಇದೇ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟಗಳನ್ನ ರೂಪಿಸಿತ್ತು. ಈಗಲೂ ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುತ್ತಿದೆ. ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಇದೆಲ್ಲವೂ ಸಿಎಂ ಸಿದ್ದುಗೆ ತಲೆನೋವಾಗಿ ಪರಿಣಮಿಸಿದ್ದು. ಇದಕ್ಕೆಲ್ಲ ತಕ್ಕ ಉತ್ತರ ಕೊಡಲು ತೀರ್ಮಾನಿಸಿದಂತಹ ಸಿದ್ದು ಈಗ ತನ್ನ ತವರಿನಲ್ಲಿ ನಿಂತು ಶಕ್ತಿ ಪ್ರದರ್ಶನ ಮಾಡೋ ಮೂಲಕ ತಮ್ಮ ಖದರ್ ತೋರಿಸಿದ್ದಾರೆ. ಮೂಡ ಹಗರಣ ಸಿದ್ದರಾಮಯ್ಯನವರ ಬುಡವನ್ನೇ ಅಲುಗಾಡಿಸಿದಂತಹ ಹಗರಣ. ಆರಂಭದಲ್ಲಿ ಇದು ಅಷ್ಟೊಂದು ಸದ್ದು ಮಾಡೋದಿಲ್ಲ ಅಂತಾನೆ ಎಲ್ಲರೂ ಕೂಡ ಭಾವಿಸಿದ್ರು. ಯಾಕಂದ್ರೆ ಬಿಜೆಪಿ ಅವಧಿಯಲ್ಲಿ ಸಿದ್ದು ಕುಟುಂಬಕ್ಕೆ ಸೈಟು ಸಿಕ್ಕಿದೆ, ಅವರ ಜಮೀನಿಗೆ ಬದಲಿ ಸೈಟು ಕೊಡ್ಲಾಗಿದೆ. ಹೀಗಾಗಿ ಈ ಪ್ರಕರಣ ಹೆಚ್ಚು ಸದ್ದು ಮಾಡಲ್ಲ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಯಾವಾಗ ಬಿಜೆಪಿ ಇದೇ ಹಗರಣವನ್ನ ಇಟ್ಕೊಂಡು ಸಿದ್ದರಾಮಯ್ಯನವರನ್ನ ಹಣಿಯಲು ಪ್ರಯತ್ನಿಸಿತು ಅಲ್ಲಿಗೆ ಈ ಪ್ರಕರಣವು ದೊಡ್ಡದಾಗಿ ಬೆಳೆದು ಬಿಟ್ಟಿತ್ತು. ಮೂಡ ಮತ್ತು ವಾಲ್ಮೀಕಿ ಹಗರಣಗಳ ಬಗ್ಗೆ ಹಲವು ರೀತಿಯ ಹೋರಾಟಗಳನ್ನ ಮಾಡಿದ ವಿಪಕ್ಷಗಳು ಈಗ ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆಯನ್ನು ಕೈಗೊಂಡಿದೆ. ವಿಪಕ್ಷಗಳ ಹೋರಾಟ ಮಾತ್ರವಲ್ಲದೆ ಅತ ರಾಜ್ಯಪಾಲರಿಂದಲೂ ಸಿಎಂಗೆ ಸಂಕಷ್ಟ ಎದುರಾಗಿತ್ತು. ಸಿಎಂ ವಿರುದ್ಧ ಆರೋಪಗಳ ಬಗ್ಗೆ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ರು. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋ ತಯಾರಿಯೂ ನಡೆದಿದೆ. ಹೀಗೆ ಮೂಡ ಹಗರಣ ತಮ್ಮ ಬುಡಕ್ಕೆ ಗಟ್ಟಿಯಾಗಿ ಸುತ್ತಿಕೊಳ್ತಿದ್ದಂತೆ ಎಚ್ಚೆತ್ತುಕೊಂಡಿರುವಂತಹ ಸಿದ್ದು ಈಗ ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ನನ್ನ ವಿರುದ್ಧ ಬುಸುಗುಟ್ಟಿದ್ರೆ ನಿಮ್ಮ ಬುಡಗಳೇ ಅಲ್ಲಾಡುತ್ತೆ ಅನ್ನೋದನ್ನ ದೋಸ್ತಿ ನಾಯಕರಿಗೆ ತೋರಿಸಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ತಪ್ಪು ಮಾಡೋದು ಇಲ್ಲ. ಅಧಿಕಾರದಲ್ಲಿದ್ರು ಆಸ್ತಿ ಮಾಡಿಲ್ಲ, ಆಸ್ತಿ ಮಾಡೋ ವ್ಯಾಮೋಹ ನನಗಿಲ್ಲ. ಮೈಸೂರಿನಲ್ಲಿ ಜನಾಂದೋಲನ ಸಭೆ ಮಾಡಿರೋ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳಿಗೆ ಟಕ್ಕರ್ ಕೊಟ್ರು. ತಮ್ಮ ರಾಜಕೀಯ ಜೀವನ ಎಂಥದ್ದು, ತಾನು ಬೆಳೆದು ಬಂದ ಹಾದಿ ಎಂಥದ್ದು, 4 ದಶಕಗಳಿಂದ ತಮ್ಮ ರಾಜಕೀಯ ಜೀವನ ಹೇಗಿದೆ ಅನ್ನೋದನ್ನ ವಿವರಿಸಿದ್ರು. ಸಿದ್ದರಾಮಯ್ಯ ಜೊತೆ ನಾವಿದ್ದೇವೆ ಅಂತ ಒಗ್ಗಟ್ಟು ಪ್ರದರ್ಶಿಸಿದ ಕೈ ನಾಯಕರು ರಾಜ್ಯದ ವಿವಿಧ ಮೂಲೆಗಳಿಂದ ಜನರನ್ನ ಕರೆಸಿ ಸಿದ್ದರಾಮಯ್ಯ ಜನಾಂದೋಲನ ಸಭೆಯನ್ನ ಜನಜಂಗುಳಿಯಿಂದ ತುಂಬಿ ತುಳುಕುವಂತೆ ಮಾಡಿದ್ರು. ಅಲ್ಲಿ ಸೇರಿದ್ದ ಅಭಿಮಾನಿಗಳು ಸಿದ್ದರಾಮಯ್ಯನವರಿಗೆ ಜೈಕಾರ ಹಾಕಿದ್ರು, ಶಿಳ್ಳೆ ಚಪ್ಪಾಳಿಗಳನ್ನ ತಟ್ಟಿದ್ರು. ತಮ್ಮ ವಿರುದ್ಧ ಮುಗಿಬಿದ್ದಿರುವಂತಹ ವಿಪಕ್ಷಗಳಿಗೆ ಟಕ್ಕರ್ ಕೊಡುತ್ತಲೇ ತಾನು ಭ್ರಷ್ಟಾಚಾರ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು.
ತಮ್ಮ ಮೇಲೆ ಬಂದಿರುವಂತಹ ಆರೋಪಗಳನ್ನ ಹೋಗಲಾಡಿಸಬೇಕು, ತಾನು ಸ್ವಚ್ಛ ರಾಜಕಾರಣಿ ಅನ್ನೋದನ್ನ ಪ್ರೂವ್ ಮಾಡಬೇಕು ಅಂತಾನೆ ಮೈಸೂರಿನಲ್ಲಿ ಸಮಾವೇಶ ಆಯೋಜನೆ ಮಾಡಿದ್ದ ಸಿದ್ದರಾಮಯ್ಯ 4 ದಶಕಗಳ ರಾಜಕಾರಣದಲ್ಲಿ ನಾನು ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ. ನಾನು 40 ವರ್ಷಗಳಲ್ಲಿ ಸಚಿವನಾಗಿದ್ದೇನೆ, ಡಿಸಿಎಂ ಆಗಿದ್ದೇನೆ, ಸಿಎಂ ಆಗಿದ್ದೇನೆ. ಆದ್ರೆ ಎಂದೂ ಕೂಡ ಭ್ರಷ್ಟಾಚಾರ ಮಾಡಿಲ್ಲ. ನನಗೆ ಆಸ್ತಿ ಮಾಡುವ ವ್ಯಾಮೋಹ ಕೂಡ ಬರಲಿಲ್ಲ. ನನ್ನ ಕುಟುಂಬಕ್ಕೂ ಆಸ್ತಿ ಮಾಡುವ ವ್ಯಾಮೋಹ ಇಲ್ಲ. ನಮ್ಮ ವಿರುದ್ಧ ವಿಪಕ್ಷಗಳು ಷಡ್ಯಂತ್ರವನ್ನ ಮಾಡ್ತಿವೆ ಅಂತ ಹೇಳಿದ್ರು. ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ, ಗೊತ್ತಿದೆ ನಿಮ್ಗೆಲ್ಲರಿಗೂ ಕೂಡ. ನಾನು 4 ದಶಕಗಳಿಂದ ರಾಜಕೀಯದಲ್ಲಿ ಇದ್ದೇನೆ. ಈ 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನನ್ನ ರಾಜಕೀಯ ಜೀವನ ಕೆರದ ಪುಸ್ತಕ. ನಾನು ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂತೆ ವ್ಯಾಮೋಹ ಬರಲಿಲ್ಲ, ನನ್ನ ಕುಟುಂಬಕ್ಕೆ ಬರಲಿಲ್ಲ. ಹೌದು, ನೆರೆದಿದ್ದ ಜನರನ್ನ ನೋಡಿ ಫುಲ್ ಖುಷಿಯಾಗಿದ್ದ ಸಿದ್ದರಾಮಯ್ಯ ತಾನು ತಪ್ಪು ಮಾಡಿಲ್ಲ ಅನ್ನೋದನ್ನ ಜನರಿಗೆ ಹೇಳುತ್ತಲೇ ವಿಪಕ್ಷಗಳಿಗೆ ಟಕ್ಕರ್ ಕೊಟ್ರು. ಈವರೆಗೆ ನನ್ನನ್ನ ಚುನಾವಣೆಗಳಲ್ಲಿ ಗೆಲ್ಲಿಸಿಕೊಂಡು ಬಂದಿರೋ ಜನರೇ, ನಮ್ಮ ಚುನಾವಣೆಗಳಿಗೆ ಈವರೆಗೆ 1 ರೂಪಾಯಿ ಕೂಡ ನಾನು ಖರ್ಚು ಮಾಡಿಲ್ಲ. ಜನರೇ ನನ್ನನ್ನ ತಮ್ಮ ಹಣದಿಂದ ಗೆಲ್ಲಿಸಿಕೊಂಡು ಬಂದಿದ್ದಾರೆ. ನನ್ನ ರಾಜೀನಾಮೆಗೆ ಭಾರಿ ಷಡ್ಯಂತ್ರಗಳನ್ನ ಮಾಡ್ತಿದ್ದಾರೆ. ಆದ್ರೆ ನೀವಿರೋವರೆಗೂ ನನ್ನನ್ನ ಯಾರೂ ಏನು ಮಾಡೋಕ್ಕಾಗಲ್ಲ ಅಂತ ಹೇಳೋ ಮೂಲಕ ದೋಸ್ತಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ರು. ನಾನು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ಈ ರಾಜ್ಯದ ಜನರಿಗೆ ದ್ರೋಹ ಮಾಡ್ಲಿಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ದ್ರೋಹ ಮಾಡಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ. ಯಾರು ನನ್ನ ಮುಟ್ಟೋಕಾಗಲ್ಲ, ಸರ್ಕಾರವನ್ನ ಅಲುಗಾಡಿಸಲಾಗಲ್ಲ. ಜನರ ಆಶೀರ್ವಾದ, ಜನರ ಬೆಂಬಲ ನನಗೆ ಇರೋವರೆಗೂ ಯಾರೂ ನನ್ನನ್ನ ಅಲುಗಾಡಿಸಲು ಆಗಲ್ಲ ಅಂತ ಹೇಳ್ಕೊಂಡು ಬರ್ತಿರುವಂತಹ ಸಿದ್ದರಾಮಯ್ಯ ಈ ಸಭೆಯಲ್ಲೂ ಆ ಮಾತನ್ನ ಮುಂದುವರೆಸಿದ್ರು. ನನಗೆ ನಿಮ್ಮೆಲ್ಲರ ಆಶೀರ್ವಾದ ಇರೋವರೆಗೂ ಯಾರೂ ಕೂಡ ನನ್ನನ್ನ ಅಲುಗಾಡಿಸಲು ಆಗೋದಿಲ್ಲ ಅನ್ನೋ ಮಾತುಗಳನ್ನ ಹೇಳಿದ್ರು. ಈ ಮೂಲಕ ವಿಪಕ್ಷಗಳು ಹಾಗೂ ತಮ್ಮ ವಿರುದ್ಧ ಷಡ್ಯಂತ್ರ ನಡೆಸೋರಿಗೆ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ ಕೊಟ್ರು. ಸರ್ಕಾರವನ್ನ ಅಸ್ಥಿರಗೊಳಿಸೋ ಪ್ರಯತ್ನಗಳು ಫಲಿಸಲ್ಲ ಅಂತ ಹೇಳಿದ್ರು. ಈ ಬಿಜೆಪಿಯವರು, ಜೆಡಿಎಸ್ನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಜಗ್ಗವನಲ್ಲ, ನಾನು ಬಗ್ಗವನು ಅಲ್ಲ. ನಾನು ಜಗ್ಗವನು ಅಲ್ಲ, ಬಗ್ಗವನು ಅಲ್ಲ. ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಶೀರ್ವಾದ ಇರೋವರೆಗೆ ನಾನು ಮುಟ್ಟಕ್ಕಾಗುತ್ತಾ? ಈ ಬಿಜೆಪಿಯವರು, ಜೆಡಿಎಸ್ನವರು ನನ್ನನ್ನು ಅಲುಗಾಡಿಸ್ಲಿಕ್ಕಾಗುತ್ತಾ? ನಮ್ಮ ಸರ್ಕಾರ ತೆಗೆದಾಕಕ್ಕಾಗುತ್ತಾ? ದೋಸ್ತಿಗಳ ಪಾದಯಾತ್ರೆ ಮೂಡ ಹೋರಾಟಕ್ಕೆ ತಿರುಗೇಟನ್ನ ಕೊಡಬೇಕು ಅಂತ ತೀರ್ಮಾನಿಸಿ ಅಖಾಡಕ್ಕೆ ಇಳಿದಿರುವಂತಹ ಸಿಎಂ ಸಿದ್ದರಾಮಯ್ಯ ತಮ್ಮ ತವರಿನಲ್ಲೇ ನಿಂತು ಜನರ ಬೆಂಬಲದ ಜೊತೆಗೆ ಗರ್ಜಿಸಿದ್ದಾರೆ. ನನ್ನನ್ನ ಅಸಹಾಯಕ ಅಂತ ತಿಳ್ಕೋಬೇಡಿ, ನನ್ನ ವಿರುದ್ಧ ಷಡ್ಯಂತ್ರ ಮಾಡೋದು ಸುಲಭವಲ್ಲ, ಎಲ್ಲವನ್ನ ನೋಡಿಕೊಂಡು ನಾನು ಸುಮ್ಮನೆ ಇರೋದಿಲ್ಲ ಎಂಬ ಸಂದೇಶವನ್ನ ವಿಪಕ್ಷಗಳ ನಾಯಕರಿಗೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ವಿರುದ್ಧ ಹೋರಾಟ ಮಾಡ್ತಿರೋರು ಯಾರೂ ಕೂಡ ಸಾಚ ಅಲ್ಲ, ಅವರ ಬಂಡವಾಳವನ್ನ ಬಯಲು ಮಾಡಿದ್ದಾರೆ. ದೋಸ್ತಿಗಳಿಗೆ ಸಿಎಂ ತಿರುಗೇಟು, ಎಚ್ಡಿಕೆ ಬಿಎಸ್ವೈ ವಿರುದ್ಧ ಬಾಂಬ್. ಸೈಲೆಂಟ್ ಆಗಿದ್ರೆ ಬೇಳೆ ಬೇಯುವುದಿಲ್ಲ ಅನ್ನೋದು ಸಿದ್ದುಗೆ ಅರ್ಥವಾಗಿತ್ತು. ಅದಕ್ಕೆ ಇಷ್ಟು ದಿನ ಸ್ನೇಹಕ್ಕೆ ಸಿದ್ಧ ಎಂತಿದ್ದ ಸಿಎಂ ಈಗ ಸಮರಕ್ಕೂ ಸಿದ್ಧ ಅನ್ನೋದನ್ನ ತೋರಿಸಿಕೊಟ್ರು. ವಿಪಕ್ಷಗಳ ವಿರುದ್ಧ ಮುಗಿಬೀಳಬೇಕು ಅಂತ ಮೊದಲೇ ತೀರ್ಮಾನಿಸಿಕೊಂಡು ಬಂದಿದ್ದ ಸಿದ್ದರಾಮಯ್ಯ ತಮ್ಮ ಮೇಲೆ ಆರೋಪಗಳನ್ನ ಮಾಡ್ತಿರೋರ ನೈತಿಕತೆ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರು. ಅಲ್ಲದೆ ಈಗ ಇರೋದು ನನ್ನ ಸರ್ಕಾರ, ಹುಷಾರ್, ಎಚ್ಚರಿಕೆಯಿಂದ ಇರಿ, ನಿಮ್ಮ ಜಾತಕ ನನ್ನ ಕೈಯಲ್ಲಿದೆ ಅನ್ನೋ ರೀತಿ ವಾರ್ನಿಂಗ್ ಕೊಟ್ರು. ಹೌದು, ಮಾಜಿ ಸಿಎಂ ಬಿಎಸ್ವೈರಿಂದ ಹಿಡಿದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿವರೆಗೆ ಯಾರನ್ನೂ ಬಿಡದ ಸಿಎಂ ಸಿದ್ದರಾಮಯ್ಯ ಷಡ್ಯಂತರ ಮಾಡಿ ಹೋರಾಟಗಳನ್ನ ಮಾಡ್ತಾ ಇರೋರಿಗೆ ಯಾವುದೇ ನೈತಿಕತೆ ಇಲ್ಲ, ಎಲ್ಲರೂ ಅಕ್ರಮಗಳನ್ನ ಮಾಡಿ ಬಂದವರೇ, ಈಗ ಹೋರಾಟಕ್ಕೆ ಇಳಿದಿದ್ದಾರೆ ಅಂತ ಲೇವಡಿ ಮಾಡಿದ್ರು. ಮೂಡ ಅದು ಹಗರಣವೇ ಅಲ್ಲ, ಆದ್ರೆ ಹಗರಣ ಅಂತ ಬೊಬ್ಬೆ ಹಾಕ್ತಿದ್ದಾರೆ. ಅದರಲ್ಲಿ ನನ್ನದು ಯಾವುದೇ ರೀತಿಯ ಪಾತ್ರ ಇಲ್ಲ ಅಂತ ಸಿಎಂ ಸ್ಪಷ್ಟಪಡಿಸಿದ್ರು. ಅಲ್ಲದೆ ಆರ್ ಅಶೋಕ್, ಯಡಿಯೂರಪ್ಪ, ವಿಜಯೇಂದ್ರ, ಕುಮಾರಸ್ವಾಮಿ ಹೀಗೆ ಎಲ್ಲರನ್ನ ತರಾಟೆಗೆ ತೆಗೆದುಕೊಂಡ್ರು. ಮೂಡ ಹಗರಣ ಅಂತ ಹೇಳಕ್ ಶುರು ಮಾಡಿದ್ದಾರೆ. ಹಗರಣನೇ ಅಲ್ಲ, ಹಗರಣ 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 ಅಂತೇಳಿ ಬೊಬ್ಬೆ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ.
ಅಲ್ಲಿ ಯಾವುದೇ ತಪ್ಪು ಮಾಡಿಲ್ಲ, ನನ್ನ ಆದೇಶ ಇಲ್ಲ, ನನ್ನ ಪತ್ರ ಇಲ್ಲ, ನನ್ನ ಸ್ಟೇಟ್ಮೆಂಟ್ ಇಲ್ಲ. ಆದರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಯಾರು ಅಶೋಕ, ಯಡಿಯೂರಪ್ಪ, ವಿಜಯೇಂದ್ರ, ಕುಮಾರಸ್ವಾಮಿ, ಇವ್ರು ಯಾವ ನೈತಿಕತೆ ಇದೆ? ಇವರಿಗೆ ನನ್ನ ರಾಜೀನಾಮೆ ಕೇಳ್ತಕ್ಕಂಥ ಯಾವ ನೈತಿಕತೆ ಇದೆ? ಯಾರ್ಯಾರು ತಮ್ಮ ಮೇಲೆ ಏನೆಲ್ಲ ಆರೋಪಗಳನ್ನ ಮಾಡಿದ್ರು ಅವರಿಗೆಲ್ಲ ಅವರದ್ದೇ ಆದ ರೀತಿಯಲ್ಲಿ ಕೌಂಟರ್ ಕೊಟ್ಟಿರುವಂತಹ ಸಿದ್ದರಾಮಯ್ಯ ಈ ಹಿಂದೆ ಅವರು ಮಾಡಿದ್ದ ಹಗರಣಗಳನ್ನ, ಅವರ ಕಾಲದಲ್ಲಿ ಆಗಿರೋ ಅಕ್ರಮಗಳನ್ನ ಎತ್ತಿ ತೋರಿಸಿದ್ದಾರೆ. ಬಿಎಸ್ವೈ, ಎಚ್ಡಿಕೆ ಎಲ್ಲರಿಗೂ ಟಕ್ಕರ್ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರನ್ನಂತೂ ಪರ್ಸನಲ್ ಆಗಿಯೇ ಅಟ್ಯಾಕ್ ಮಾಡಿ ಬಿಸಿ ಮುಡಿಸಿದ್ರು. ಬಿಎಸ್ವೈ ಪೋಕ್ಸೋ ಪ್ರಕರಣ ಪ್ರಸ್ತಾಪ, ಎಚ್ಡಿಕೆ ವಿರುದ್ಧವೂ ಗುಡುಗಿದ ಸಿದ್ದು. ಹೌದು, ನಾವು ಮೊದಲೇ ಹೇಳಿದ ಹಾಗೆ ಸಿದ್ದು ಈಗ ಸಾಕಷ್ಟು ಬದಲಾಗಿದ್ದಾರೆ. ಅವರ ಮಾತುಗಳು ಬದಲಾಗಿವೆ. ಅವೆಲ್ಲ ಮೈಸೂರಿನ ಜನಾಂದೋಲನ ಸಭೆಯಲ್ಲೂ ಕೂಡ ಕಂಡುಬಂದ್ವು. ನೆರೆದಿದ್ದ ಜನಸಾಗರವನ್ನ ನೋಡಿ ಉತ್ಸಾಹವನ್ನ ಹೆಚ್ಚಿಸಿಕೊಂಡ ಸಿದ್ದರಾಮಯ್ಯ ತಮ್ಮ ಮೇಲಿನ ಆರೋಪಗಳಿಗೆ ಉತ್ತರ ಕೊಡುತ್ತಲೇ ಆರೋಪಗಳನ್ನ ಮಾಡಿದವರ ಮೇಲೂ ಕೆಂಡ ಕಾರಿದ್ರು. ತನ್ನ ಕ್ಲೀನ್ ಇಮೇಜ್ಗೆ ಧಕ್ಕೆ ತರಲು ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಗುಡುಗಿದ್ರು. ಅಲ್ಲದೆ ತನ್ನ ಮೇಲೆ ಆರೋಪಗಳನ್ನ ಮಾಡ್ತಾ ಇರೋರು ಎಷ್ಟೆಷ್ಟು ಹಗರಣ ಮಾಡಿದ್ದಾರೆ, ಏನೆಲ್ಲ ಪ್ರಕರಣಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅನ್ನೋದನ್ನು ಕೂಡ ಹೇಳಿದ್ರು. ಯಡಿಯೂರಪ್ಪನವರು ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು. 82 ವರ್ಷ ಅವರಿಗೆ, 82 ವರ್ಷ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವ್ರ ಮೇಲೆ. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. 10ನೇ ತಾರೀಕಿನೊಳಗಡೆ ರಾಜೀನಾಮೆ ಕೊಟ್ಬಿಡಬೇಕು. ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಮಿಸ್ಟರ್ ಯಡಿಯೂರಪ್ಪನವರೇ, ನೀವು 1-2 ಹಗರಣಗಳನ್ನು ಮಾಡಿರೋದು ನೀವು ಅಧಿಕಾರದಲ್ಲಿದ್ದಾಗ. ಸುಮಾರು 18-20 ಹಗರಣಗಳಲ್ಲಿ ಸ್ವತಃ ಯಡಿಯೂರಪ್ಪನವರೇ ಪಾಲ್ದಾರರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹೌದು, ಇದಕ್ಕೆ ನೋಡಿ ನಾವು ಸಿದ್ದರಾಮಯ್ಯ ಬದಲಾಗಿದ್ದಾರೆ ಅಂತ ಹೇಳಿರೋದು. ಯಡಿಯೂರಪ್ಪರವರ ಬಗ್ಗೆ ಹಿಂದೆಂದೂ ಈ ರೀತಿ ಮಾತನಾಡದ ಸಿದ್ದರಾಮಯ್ಯ ಈಗ ಮುಲಾಜಿಲ್ಲದೆ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವರ ಪೋಕ್ಸೋ ಪ್ರಕರಣವನ್ನ ಪ್ರಸ್ತಾಪಿಸಿ ಅವರ ಮರ್ಯಾದೆ ತೆಗೆದಿದ್ದಾರೆ. 82 ವಯಸ್ಸಿನಲ್ಲಿ ನಿಮ್ಗಿದೆಲ್ಲ ಬೇಕಿತ್ತಾ ಅಂತ ಲೈಂಗಿಕ ಕಿರುಕುಳ ಕೊಟ್ಟು ಪ್ರಕರಣದಲ್ಲಿ ಸಿಲುಕುವ ಅಗತ್ಯ ಇತ್ತಾ ಅಂತ ಕಾಲೆಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಪ್ರಕರಣ ಇನ್ನೂ ಜೀವಂತವಾಗಿದೆ, ಹುಷಾರನ್ನೋ ರೀತಿ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಬಿಎಸ್ವೈ ಮಾತ್ರವಲ್ಲದೆ ವಿಜಯೇಂದ್ರ, ಎಚ್ಡಿಕೆ ವಿರುದ್ಧವೂ ಭ್ರಷ್ಟಾಚಾರದ ಬಾಣ ಬಿಟ್ಟಿರುವಂತಹ ಸಿದ್ದು ವಿಜಯೇಂದ್ರ ಸಾವಿರಾರು ಕೋಟಿ ಭ್ರಷ್ಟಾಚಾರ ಮಾಡಿದ್ದಾರೆ, ಅವರ ಪಕ್ಷದವರೇ ಅವರ ಕುಟುಂಬದ ವಿರುದ್ಧ ಆರೋಪಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ರು. ಅನೇಕ ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈಗೆಲ್ಲ ನೀವು ನೋಡಿದ್ರಿ ಯತ್ನಾಳ್ ಅವರ ಸ್ಟೇಟ್ಮೆಂಟ್ ಅನ್ನು. ಯಾರು ಹೇಳಿರೋದು? ಯಾವ ಪಾರ್ಟಿಯವರು? ಅವರು ಬಿಜೆಪಿ ಪಾರ್ಟಿಯವರು. ಯತ್ನಾಳ್ ಸೀನಿಯರ್ ಲೀಡರ್ ಆಫ್ ದಿ ಬಿಜೆಪಿ ಪಾರ್ಟಿ. ಅವರು ಹೇಳ್ತಾರೆ ಯಡಿಯೂರಪ್ಪ ಸಾವಿರಾರು ಕೋಟಿ ರೂಪಾಯಿಗಳನ್ನ, ವಿಜಯೇಂದ್ರ ಸಾವಿರಾರು ಕೋಟಿ ರೂಪಾಯಿಗಳನ್ನ ಒಡೆದಿದ್ದಾರೆ ಅಂತೇಳಿ. ನಾನು ದ್ವೇಷದ ಸೇಡಿನ ರಾಜಕಾರಣ ಮಾಡಿಲ್ಲ ಅಂತ ಹೇಳ್ತಾನೆ ಎಲ್ಲರಿಗೂ ಟಕ್ಕರ್ ಕೊಟ್ಟ ಸಿದ್ದರಾಮಯ್ಯ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಮೈನಿಂಗ್ ಆರೋಪಗಳನ್ನ ಮಾಡಿದ್ರು. ಎಚ್.ಡಿ. ಕುಮಾರಸ್ವಾಮಿ ಮೈನಿಂಗ್ ನಲ್ಲಿ ಹಣ ಮಾಡಿದ್ದಾರೆ, ಜಂತಿಕಲ್ ಮೈನಿಂಗ್ ಹೇಗ್ ಮಾಡಿದ್ರು, ಕಲ್ಲಿದ್ದಲು ಹಗರಣದಲ್ಲಿ ಎಷ್ಟು ದುಡ್ಡು ಮಾಡಿದ್ರು ಅಂತ ಪಾದಯಾತ್ರೆ ಪಾಲಿಟಿಕ್ಸ್ ಮಾಡ್ತಿರೋ ಕುಮಾರಸ್ವಾಮಿ ಅವರನ್ನ ಕೆಣಕಿದ್ರು. ಕುಮಾರಸ್ವಾಮಿ, ನಿಮ್ಗೆ ಯಾವ ನೈತಿಕತೆ ಇದೆಯಲ್ರಿ? ಜಂತಿಕಲ್ ಪ್ರಕರಣ ಸುಮಾರು 22 ಕಂಪನಿಗಳಿಗೆ ರಿನಿವಲ್ ಮಾಡಿಕೊಟ್ಟಿದ್ದೀರಿ. ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ? ನನ್ನ ರಾಜೀನಾಮೆ ಕೇಳಲಿಕ್ಕೆ, ನನ್ನ ರಾಜೀನಾಮೆ ಕೇಳಲಿಕ್ಕೆ ನಿಮ್ಗೆ ಯಾವ ನೈತಿಕ ಹಕ್ಕಿದೆ?
ಮೂಡ ಹಗರಣ ಒಂದು ಹಗರಣವೇ ಅಲ್ಲ, ನಾನು ತಪ್ಪೇ ಮಾಡಿಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ನನಗೆ ಸೈಟು ಮಂಜೂರು ಆಗಿರೋದು ಅನ್ನೋದನ್ನ ಮತ್ತೊಮ್ಮೆ ಹೇಳಿರುವಂತಹ ಸಿದ್ದರಾಮಯ್ಯ ರಾಜ್ಯ ಗವರ್ನರ್ ಹಾದಿಯಾಗಿ ಎಲ್ಲರನ್ನ ತರಾಟೆಗೆ ತೆಗೆದುಕೊಂಡ್ರು. ಜನರ ಬೆಂಬಲ ನನಗಿದೆ, ನೀವು ಬೆಂಬಲ ಕೊಡ್ತೀರಿ ಅಲ್ವಾ, ನನ್ನ ಪರವಾಗಿ ಹೋರಾಟ ಮಾಡ್ತೀರಿ ಅಲ್ವಾ ಅಂತ ಜನರನ್ನ ಕೇಳುತ್ತಲೇ ತಮ್ಮ ಎದುರಾಳಿಗೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರು. ಇನ್ನು ಮೈಸೂರಿನಲ್ಲಿ ಸಭೆಯ ಆರಂಭಕ್ಕೂ ಮುನ್ನವೇ ಕಹಳೆ ಊದುವ ಮೂಲಕ ನಾವು ಯುದ್ಧಕ್ಕೆ ಸೈ ಅಂತ ವಿಪಕ್ಷಗಳಿಗೆ ಎಚ್ಚರಿಕೆ ಕೊಟ್ಟ ಕೈ ನಾಯಕರು ತಮ್ಮ ಭಾಷಣದ ಉದ್ದಕ್ಕೂ ಸಿದ್ದರಾಮಯ್ಯ ಅವರನ್ನ ಹೊಗಳುತ್ತಾ ವಿಪಕ್ಷಗಳ ವಿರುದ್ಧ ಆರೋಪಗಳನ್ನು ಮಾಡಿ ನಿಮಗೆ ನೈತಿಕತೆ ಇಲ್ಲ, ಸರ್ಕಾರದ ಪರವಾಗಿ ಜನರಿದ್ದಾರೆ, ನಾವು ಸಿದ್ದರಾಮಯ್ಯನವರ ಪರವಾಗಿ ಇದ್ದೀವಿ ಅಂತ ಸಿಎಂಗೆ ಧೈರ್ಯ ತುಂಬಿದ್ರು. ಆ ಮೂಲಕ ಪಾದಯಾತ್ರೆಯಲ್ಲಿರೋ ದೋಸ್ತಿಗೆ ಮೈಸೂರಿನಿಂದಲೇ ನಾವು ಹೆದರಲ್ಲ ಅನ್ನೋ ಸಂದೇಶ ರವಾನಿಸಿದ್ರು. ಜನಾಂದೋಲನ ಸಮಾವೇಶ ಮಾತ್ರವಲ್ಲ, ಫ್ಲೆಕ್ಸ್, ಪುಸ್ತಕ ಬಿಡುಗಡೆಯ ವಾರ್ನಿಂಗ್, ಅಹಿಂದ ಅಸ್ತ್ರ, ವಿಪಕ್ಷಗಳನ್ನ ನಿಯಂತ್ರಿಸಲು ಸಿದ್ದು ಹಲವು ರೀತಿಯ ಬಾಣಗಳನ್ನ ಬಿಟ್ರು. ತಮ್ಮ ವಿರುದ್ಧ ಆರೋಪ ಮಾಡಿದವರಿಗೆ ಸಿದ್ದು ಕೆಡ್ಡಾನೆ ತೋಡಿಬಿಟ್ರು. ಇನ್ಮುಂದೆ ತಮ್ಮ ವಿರುದ್ಧ ಮಾತನಾಡೋದಕ್ಕೂ ಯೋಚನೆ ಮಾಡುವಂತೆ ಮಾಡಿಬಿಟ್ರು. ಪಾದಯಾತ್ರೆ ಪಾಲಿಟಿಕ್ಸ್ಗೆ ಸಿದ್ದು ಪವರ್ಫುಲ್ ಪಂಚ್. ಮೂಡ ಆರೋಪಗಳಿಗೆ ತಿರುಗೇಟು, ವಿಪಕ್ಷಗಳನ್ನ ಹಣಿಯಲು 4 ರಣತಂತ್ರ. ಸಿದ್ದು ಅಬ್ಬರಕ್ಕೆ ಸೈಲೆಂಟ್ ಆಗ್ತಾರ ದೋಸ್ತಿ ನಾಯಕರು. ಮೂಡ ಹಗರಣ ಸಿದ್ದು ರಾಜಕೀಯ ಜೀವನದಲ್ಲೇ ಒಂದು ಕಪ್ಪು ಚುಕ್ಕೆ ಎನ್ನಬಹುದಾದ ಆರೋಪ. ಸಿದ್ದರಾಮಯ್ಯ ವಿರುದ್ಧ ಈ ಹಿಂದೆಯೂ ಆರೋಪಗಳು ಕೇಳಿ ಬಂದಿದ್ವು. ಆದ್ರೆ ಆಗ ಯಾರು ಅವರ ವಿರುದ್ಧ ಈ ರೀತಿಯ ಹೋರಾಟಗಳನ್ನ ಮಾಡಿರ್ಲಿಲ್ಲ. ಆದ್ರೀಗ ಪರಿಸ್ಥಿತಿ ಆ ರೀತಿ ಇಲ್ಲ. ಸಿದ್ದು ವಿರುದ್ಧ ರಾಜ್ಯಪಾಲರು ನೋಟಿಸ್ ಹೊರಡಿಸಿದ್ದಾರೆ. ಪ್ರಾಸಿಕ್ಯೂಷನ್ಗೂ ಸಿದ್ಧತೆ ನಡೆದಿದೆ. ಅದರ ಜೊತೆಗೆ ದೋಸ್ತಿಗಳು ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಬಿಡುವಿಲ್ಲದ ಹೋರಾಟಗಳನ್ನು ಮಾಡ್ತಿದ್ದಾರೆ. ಇದರಿಂದ ವಿಚಲಿತರಾಗಿರುವಂತಹ ಸಿದ್ದು ಈಗ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಲು ಭಾರೀ ರಣತಂತ್ರಗಳನ್ನೇ ಮಾಡಿದ್ದಾರೆ. ಹೌದು, ಸಿದ್ದರಾಮಯ್ಯ ಮೂಡಾದಲ್ಲಿ ತಮ್ಮ ಮೇಲೆ ಬಂದಿರುವಂತಹ ಆರೋಪಗಳಿಗೆ ಭಯಪಟ್ಟಿದ್ದಾರೆ. ಅದು ಇತ್ತೀಚೆಗಿನ ಕೆಲವು ಬೆಳವಣಿಗೆಗಳಲ್ಲಿ ಎಲ್ಲರಿಗೂ ಗೊತ್ತಾಗಿದೆ. ಬಿಜೆಪಿಯ ಮೂಡ ಹಗರಣದ ಆರೋಪಗಳಲ್ಲಿ ಸತ್ಯಾಂಶ ಇದೆಯಾ ಇಲ್ವಾ ಅನ್ನೋದು ತನಿಖೆಯ ನಂತರವಷ್ಟೇ ಗೊತ್ತಾಗತ್ತೆ. ಆದ್ರೆ ಅಷ್ಟರಲ್ಲೇ ಬಿಜೆಪಿ ಹೋರಾಟಗಳಿಂದ, ಆರೋಪಗಳಿಂದ ಸಿದ್ದರಾಮಯ್ಯ ಮೇಲೆ ಭ್ರಷ್ಟಾಚಾರದ ಮುದ್ರೆಯಂತೂ ಬಿದ್ದೇ ಬೀಳತ್ತೆ. ಅದಕ್ಕೆ ತಮ್ಮ ಹೆಸರು ಹಾಳಾಗ್ತಿದೆ, ತಮ್ಮ ಕ್ಲೀನ್ ಇಮೇಜ್ಗೆ ಧಕ್ಕೆ ಬರುತ್ತೆ ಅಂತ ಭಯಪಟ್ಟಿರುವಂತಹ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡಿ ಯಾರೂ ನನ್ನ ಮುಟ್ಟೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಮೂಡ ಹಗರಣದಲ್ಲಿ ರಾಜ್ಯಪಾಲರ ಎಂಟ್ರಿ ಕೂಡ ಆಗಿರೋದ್ರಿಂದ ವಿಚಲಿತರಾಗಿರುವಂತಹ ಸಿದ್ದು ತಮ್ಮ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಶುರು ಮಾಡಿದ್ದಾರೆ. ಅದರ ಭಾಗವಾಗಿಯೇ ಈಗ ಜನಾಂದೋಲನ ಸಭೆಯ ಮೂಲಕ ಶಕ್ತಿ ಪ್ರದರ್ಶನವಾಗಿದೆ ಅಂತ ಹೇಳಲಾಗ್ತಿದೆ. ಇದೊಂದೇ ಅಲ್ಲದೆ ತಮ್ಮ ವಿರುದ್ಧ ಹೋರಾಟಗಳನ್ನ ಮಾಡ್ತಾ ಇರೋರನ್ನ ಹತ್ತಿಕ್ಕಲು 4 ರೀತಿಯ ರಣತಂತ್ರಗಳನ್ನ ಹಣೆದಿದ್ದಾರೆ. ಸಿದ್ದು 4 ರಣತಂತ್ರ. ಮೂಡ ಹಗರಣದಿಂದ ಬಚಾವಾಗಲು ಸಿಎಂ ಸಿದ್ದರಾಮಯ್ಯ ಈಗ 4 ರಣತಂತ್ರವನ್ನ ಬಳಸುತ್ತಿದ್ದಾರೆ. ಅದರಲ್ಲಿ ಒಂದು ಫ್ಲೆಕ್ಸ್ ಸಮರ, ಮತ್ತೊಂದು ವಿಪಕ್ಷಗಳ ಹಗರಣಗಳ ವಿರುದ್ಧ ಪುಸ್ತಕ, ಹಾಗೇನೆ ಎದುರಾಳಿಗಳಿಗೆ ವಾರ್ನಿಂಗ್, ಜೊತೆಗೆ ಅಹಿಂದ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಹೌದು, ಸಿದ್ದು ಹಿಂದೆಂದೂ ಇಲ್ಲದಂತೆ ಏಟಿಗೆ ಏಟು ಕೊಡಲು ಸಿದ್ಧವಾಗಿದ್ದಾರೆ. ತಮ್ಮ ವಿರುದ್ಧದ ಆರೋಪಗಳನ್ನು ಮಾಡಿದವರ ವಿರುದ್ಧ ಮೈಸೂರಿನಲ್ಲಿ ಫ್ಲೆಕ್ಸ್ ಸಮರ ಸಾರಿದ್ದಾರೆ. ಜೆಡಿಎಸ್ ಮೂಡಾದಲ್ಲಿ ಎಷ್ಟು ಸೈಟ್ಗಳನ್ನ ಪಡ್ಕೊಂಡಿದೆ, ಅವರ ಕುಟುಂಬದಲ್ಲಿ ಯಾರ್ಯಾರಿಗೆ ಸೈಟ್ ಅಲಾಟ್ ಆಗಿತ್ತು ಅನ್ನೋದನ್ನ ಫ್ಲೆಕ್ಸ್ ಮೂಲಕ ಹಾಕಲಾಗಿದೆ. ಆ ಮೂಲಕ ತಮ್ಮ ಮೇಲೆ ಆರೋಪ ಮಾಡಿದವರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯ ಈಗ ಸತ್ಯ ಶೋಧನೆಯ ಹೆಸರಿನಲ್ಲಿ ಒಂದು ಪುಸ್ತಕವನ್ನೇ ರೆಡಿ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಬಿಜೆಪಿ ಜೆಡಿಎಸ್ ಕಾಲದಲ್ಲಿ ಏನೆಲ್ಲ ಹಗರಣಗಳು ಆಗಿದ್ವೋ, ಎಷ್ಟು ಹಗರಣ, ಎಷ್ಟು ಕೋಟಿ ಮೊತ್ತದ ಹಗರಣ ಅನ್ನೋದನ್ನೆಲ್ಲ ಪ್ರಿಂಟ್ ಮಾಡಿಸಿ ಪುಸ್ತಕವನ್ನ ಹೊರಡಿಸಲಾಗಿದೆ. ಇದರ ಜೊತೆಗೆ ಜನಾಂದೋಲನ ಸಮಾವೇಶದ ಮೂಲಕ ತಮ್ಮ ವಿರುದ್ಧ ಆರೋಪ ಮಾಡಿರುವಂತಹ ದೋಸ್ತಿ ನಾಯಕರಿಗೆ ಎಚ್ಚರಿಕೆ ಕೊಟ್ಟಿರುವಂತಹ ಸಿದ್ದು ಅವರ ಹಗರಣಗಳನ್ನ ಪ್ರಸ್ತಾಪಿಸಿ ಅವರ ಮೇಲಿನ ಆರೋಪಗಳನ್ನ ಹೇಳಿ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾನೇ ಸಿಎಂ, ನನ್ನದೇ ಸರ್ಕಾರ, ಎಚ್ಚರಿಕೆಯಿಂದ ಇರಿ ಅನ್ನೋ ರೀತಿ ಮಾತನಾಡಿದ್ದಾರೆ. ಇದೆಲ್ಲದರ ಜೊತೆಗೆ ಸಿದ್ದರಾಮಯ್ಯ ಕೊನೆಯದಾಗಿ ಪ್ರಯೋಗಿಸಿರೋದು ಅಹಿಂದ ಅಸ್ತ್ರ. ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಮಾಡಿ ಅಹಿಂದ ಜನರನ್ನ ತನ್ನ ಪರವಾಗಿದ್ದಾರೆ ಅನ್ನೋದನ್ನ ತೋರಿಸಿರುವಂತಹ ಸಿದ್ದು, ನಾನು ದೀನ ದಲಿತರ ಪರ, ಬಡವರ ಪರ, ಅಹಿಂದ ವರ್ಗಗಳ ಪರ ಇರೋದನ್ನ ಸಹಿಸಲಾಗದೆ ನನ್ನ ವಿರುದ್ಧ ಈ ರೀತಿಯ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ. ಹೀಗಾಗಿ ನೀವೆಲ್ಲರೂ ನನ್ನ ಬೆಂಬಲಕ್ಕೆ ಇರಬೇಕು, ನನ್ನ ಪರ ಹೋರಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ.